ಮೋದಿಜಿಯವ್ರ ಬಗ್ಗೆ ನಾವು ಒಂದಿಷ್ಟು ದೀರ್ಘವಾಗಿ ಚರ್ಚೆ ಮಾಡಬೇಕಾಗಿದೆ. ಅವ್ರಂತೆ ಈಗಾಗಲೇ ಗೊತ್ತಿದ್ದ ವಿಷಯ ಅದ. ಈಗಾಗಲೇ ಅವರು ರಾಮ ಮಂದಿರಕ್ಕೆ ರಾಮ ಮೂರ್ತಿ ಪ್ರತಿಷ್ಠಾಪನೆಗೆ ಬರ್ತಾ ಇಲ್ಲ, ಅದಕ್ಕೆ ಅವ್ರು ಕಾರಣ ಕೊಟ್ಟಿದ್ದಾರೆ. ಏನಂತೇಳಿ ಮೋದಿಜಿಯವರು ರಾಜಕಾರಣ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಬರ್ತಾ ಇಲ್ಲ ಅನ್ನೋ ಮಾತನ್ನು ಕೊಟ್ಟಿದ್ದಾರೆ. ರಾಜಕಾರಣ ಎಲ್ಲರೂ ಮಾಡ್ತಾ ಇದ್ದಾರೆ. ಇಲ್ಲಿ ಹೋಗಲಾರದೇವ್ರು ರಾಜಕಾರಣ ಮಾಡ್ತಾ ಇದ್ದಾರೆ, ಅಲ್ಲ ಅವ್ರು ಹೋಗಿ ರಾಜಕಾರಣ ಮಾಡ್ತಾ ಇದ್ದಾರೆ. ರಾಜಕಾರಣ ಮತ್ತು ಧರ್ಮ ಎರಡೂ ಒಂದನ್ನೊಂದು ಬಿಟ್ಟು ಬೇರೆ ಬೇರೆ ಇಲ್ಲ. ಧರ್ಮ ಅಂದ್ರೆ ಸರಿಯಾದ ಹಾದಿಯಲ್ಲಿ ಹೋಗೋದು, ಸರಿಯಾದ ಹಾದಿಯನ್ನು ತೋರಿಸೋದು, ಇದು ಧರ್ಮ. ಯಾಕಂದ್ರೆ ಧರ್ಮವು ರಕ್ಷಿತಿ ರಕ್ಷಿತ. ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರೋ ಅವ್ರನ್ನ ಧರ್ಮ ರಕ್ಷಣೆ ಮಾಡ್ತಾರೆ. ಯಾರು ರಕ್ಷಣೆ ಮಾಡೋದು? ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದು, ಒಳ್ಳೆಯತನವನ್ನು ಬೆಳೆಸ್ಕೊಳ್ಳೋದು, ಸಜ್ಜನಿಕೆಯನ್ನು ಬೆಳೆಸ್ಕೊಳ್ಳೋದು, ಒಳ್ಳೆಯ ವಿಚಾರಗಳನ್ನು ಬೆಳೆಸೋದು, ಅದು ಧರ್ಮ. ನಾವು ನಮ್ಮ ಒಂದು ಗೆಳೆಯರನ್ರಿ, ಗೆಳತಿಯರನ್ರಿ, ತಂದೆ ತಾಯಿಯನ್ರಿ, ಯಾರೂ ಅನ್ರಿ ಅವ್ರು ನಾವು ಗೌರವಿಸೋದು, ಅವ್ರು ನಮ್ಮನ್ನು ಗೌರವಿಸೋದು, ಇವನ್ ನಮ್ಮ ವೈರಿಗಳನ್ನಾದರೂ ಸಹಿತ ನಾವು ಗೌರವಿಸೋದನ್ನು. ಇದು ಪ್ರಜಾಪ್ರಭುತ್ವ ಕಲಿಸ್ತಿರ್ತದೆ. ಇದನ್ನು ರಾಮರಾಜ್ಯ ಕಲಿಸ್ತದೆ. ಅದೇ ಕಾಲಕ್ಕೆ ನಮ್ಮ ರಾಹುಲ್ ಗಾಂಧೀಜಿಯವರ ರಾಮನು ಸಹಿತ ಇದನ್ನೇ ಕಲಿಸ್ತಾ ಇರ್ತಾನಂತ. ಇದು ಯಾಕೆ ಈ ಭೇಟಿಗೆ ಆಗ್ತಾ ಇದ್ದೀನಪ್ಪ ಅಂತಂದ್ರೆ, ಇವತ್ತು ಮುಖ್ಯವಾಗಿ ನಾವು ಚರ್ಚಿಸಬೇಕಾಗಿದ್ದು ನಮ್ಮ ಮೋದಿಜಿಯವ್ರ ಬದಲಾಗಿ. ಯಾಕಪ್ಪ ಅಂದ್ರೆ ಅವ್ರ ಮಾತುಗಳು ನೀವು ಸರಿಯಾಗಿ ಕೇಳ್ಕೊಳ್ರಿ, ಕೇಳಿದಾಗ ನಿಮ್ಮ ಮನಸ್ಸದ. ಹೌದು, ನಿಜವಾಗಿ ಇವರು ಇಲ್ಲಿಯವರೆಗೆ 10 ವರ್ಷ ಆಡೋದೆಲ್ಲ ಇದನ್ನು ತಂದ್ರೆ ಇವತ್ತು ರಾಮ ಮಂದಿರ ಬಗ್ಗೆ, ರಾಮಮೂರ್ತಿ ಬಗ್ಗೆ, ಸ್ಥಾಪನೆ ಬಗ್ಗೆ ಜೋರ್ದಾರ ಅಂತ ಒಂದು ಡಿಬೇಟ್ ನಡೀತಾ ಇದ್ದಾವೆ. ದಾಳಿ ಪ್ರತಿದಾಳಿ ಎಲ್ಲರಿಗೂ ಇವತ್ತು ಅಳಿವು ಉಳಿವಿನ ಪ್ರಶ್ನೆ ಆಗ್ಯದ. ಅಳಿವು ಉಳಿವಿನ ಪ್ರಶ್ನೆ ಆಗ್ಯದ. ಇವತ್ತು BJPಗೂ ಅಳಿವು ಉಳಿವಿನ ಪ್ರಶ್ನೆ. ಸಪೋಸ್ ಸೋತ್ರ ಇವತ್ತು ಇನ್ನು ಮುಂದಿನ 5 ವರ್ಷಗಳವರೆಗೆ ಅಷ್ಟರೊಳಗೆ ವಯಸ್ಸಾಗಿರ್ತದೆ ಮೋದಿಯವರು. ಅಷ್ಟರೊಳಗೆ BJP ಇನ್ನೊಬ್ಬ ನಾಯಕನೇ ಇಲ್ಲಲ್ಲೇ. ಮೋದಿಜಿಯವ್ರನ್ನ ಬಿಟ್ಟರೆ ಇನ್ನೊಬ್ಬರು ನಾಯಕರೇ ಇಲ್ಲ. ಅವ್ರು ಉಳಿಗೊಟ್ಟಿಲ್ಲ, ಅವ್ರು ಇಲ್ಲವು, ಆ ಮಾತು ಬೇರೆ, ಆ ಚರ್ಚೆ ಬೇರೆ ಕಡೆ. ಆದ್ರೆ ಇವತ್ತು ಮೋದಿಜಿಯವ್ರ ಸೂತ್ರ ಅಲ್ಲಿ ಮತ್ತಾರೂ ಇಲ್ಲ. BJP ಮತ್ತು ತನ್ನ ರಿಬಿಲ್ಡ್ ಮಾಡ್ಕೋಬೇಕು, ಹೊಸ ನಾಯಕನ ಹುಟ್ಟಾಕೋಬೇಕು, ಅದಕ್ಕೆ ತನ್ನದೇ ಒಂದು ಸಮಯ ತೊಗೊಳ್ತದೆ. ಕಾಂಗ್ರೆಸ್ ಅಥವಾ ಅವರ ಇಂಡಿಯಾ ಗೆದ್ದಪ್ಪ ಅಂತಂದ್ರೆ ಅವ್ರು ತಾವಾಗೇ ಬರದಾಡಿ ಅದನ್ನು ಇದನ್ನು ಬಿಡಬೇಕು ವಿನಃ ಅಧಿಕಾರನ ಬಿಡಬೇಕು ವಿನಃ